ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭೀಮಲ್ಲಿಕರಾಜ್ ನಾಲ್ಚರಿ. ನೀವು ನೋಡ್ತೀರಾ ಟೆಕ್ ಮೋರಿಂಗ್ ಕಾಣೋ ಚಾನಲ್. ಇವತ್ತಿನ ಟೆಕ್ ನ್ಯೂಸ್ ಎಪಿಸೋಡ್ ಬಂದ್ಬಿಟ್ಟು 17 ಸ್ವಾಗತ ಸುಸ್ವಾಗತ. ಇವತ್ತು ಸಹ ಏನಂತಂದ್ರೆ ಒಳ್ಳೆ ಅಲ್ಟಿಮೇಟ್ ಟೆಕ್ ನ್ಯೂಸ್ ಇದಾವೆ. ಈ ಟೆಕ್ ನ್ಯೂಸ್ ಮಾತ್ರ ಒಳ್ಳೆ ಮಜಾ ಕೊಡ್ತವೆ. ಈ ವಿಡಿಯೋ ಮಾತ್ರ ಎಂಡ್ ನೋಡಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದರ ಡೈಲಿ ಟೆಕ್ ಅಪ್ಡೇಟ್ಸ್ ನಮ್ಮ ಟೆಕ್ನಾಲಜಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಲೈಕ್ ಇಟ್ಟರೆ ಮೋಟಿವೇಶನ್ ಫೀಲ್ ಆಗಿ ನಾನು ಇದರ ಡೈಲಿ ಟೆಕ್ ಅಪ್ಡೇಟ್ಸ್ ನಮಗೆ ಟ್ರೈ ಮಾಡ್ತಾನೆ ಇರ್ತೀನಿ ನಿಮ್ಗಾಗಿ. ಸೊ ಏನಾಗ ಲೇಟು, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ಫಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಮ ರಿಯಲ್ಮಿ ಕಡೆಯಿಂದ ರಿಯಲ್ಮಿ 11 ಸೀರೀಸ್ ನಮಗೆ ಬರ್ತಾವ ಅಂತ ಆಲ್ರೆಡಿ ಮಾತಾಡಿದ್ವಿ. ಸೊ ಈ ಮೊಬೈಲ್ಸ್ ಬಂದ್ಬಿಟ್ಟು ಮೇ ತಿಂಗಳ ನೆಕ್ಸ್ಟ್ ಮಂತ್ ನಮಗೆ ಲಾಂಚ್ ಆಗ್ತಿದ್ದಾವೆ. ಆಲ್ರೆಡಿ ನಮಗೆ ಅಫಿಷಿಯಲ್ ಆಗಿ ಲೈವ್ ಫೋಟೋಸ್ ಬಂದಿದ್ದಾವೆ. ಹ್ಯಾಂಡಲ್ ಇರೋದು, ಆ ಮೊಬೈಲ್ ಹ್ಯಾಂಡಲ್ ಇರೋ ಫೋಟೋಸ್ ಇವರೇನೋ ಮೇ ಬಿ ಆ್ಯಡ್ ಶೂಟ್ ಮಾಡ್ತಿದ್ದಂಗೆ ಅದಾರೆ. ಸೊ ಅದಕ್ಕೆ ಅಂದರೆ ಈ ಮೊಬೈಲ್ನ ಎಲ್ಲ ಏನಂತಂದ್ರೆ ಅದು ಲೈವ್ ಹ್ಯಾಂಡ್ ಫೋಟೋಸ್ ನೋಡ್ಬೋದು ಯಾವ ಥರ ಐತೆ ಅಂತ ಡಿಸೈನು. ಹಾಗೆ ಇದು ಗ್ರೀನ್ ವೇರಿಯಂಟಲ್ಲೂ ಬರ್ತೈತೆ. ನಮ್ಗೆ ಏನಂತಂದ್ರೆ ಇದು ಸಮಥಿಂಗ್ ಯಾವ ಕಲರ್ ವೇರಿಯಂಟ್ ಐತಿದೆ ಹೆಸರು ಗೊತ್ತಿಲ್ಲ. ಸೊ ಏನಂತಂದರೆ ಈ ಮೊಬೈಲ್ ಬ್ಯಾಗ್ ಬಂದ್ಬಿಟ್ಟು ಕ್ಯಾಮ್ರಾ ನಮಗೆ ರಿಂಗ್ ಡಿಸೈನ್ ಇರುತ್ತೆ, ಬೇರೆದೇನು ಇರೋಕ್ಕಲ್ಲ, ರಿಂಗ್ ಥರ ಇರುತ್ತೆ. ಬಟ್ ಇನ್ನೇನಿಲ್ಲ ಇದರಲ್ಲಿ. ಸೊ ನೋಡೋಣ ಇವು ಎಂತೆಂಥ ಪ್ರೋಸರಿಂದ ಎಂಥ ಸ್ಪೆಸಿಫಿಕೇಶನ್ಸಿಂದ ಹೊರಗಡೆ ಬಿಡುತ್ತಾರ ಇಲ್ಲ ನೋಡ್ಬೇಕೈತೆ. ಫಸ್ಟ್ ಎಲ್ಲಿ ಉದುರಿಸ್ತಾರೆ ಅಂದರೆ ಚೈನಾದಲ್ಲಿ ಉದುರಿಸ್ತಾರೆ. ಆಮೇಲೆ ಬಂದ್ಬಿಟ್ಟು ನೆಕ್ಸ್ಟ್ ಕೆಲವು ದಿನಗಳಾದಮೇಲೆ ನಮ್ಮ ಇಂಡಿಯಾದಲ್ಲಿ ಉದುರಿಸ್ತಾರೆ. ಅಷ್ಟೇ ಬಿಟ್ಟು ಇನ್ನೇನಿಲ್ಲ ಇವ್ರದ್ದು. ಸೊ ಅಷ್ಟೇ ಕತೆ. ಇವ್ರದೇನೋ ಪ್ರತಿಯೊಂದು ಬ್ರ್ಯಾಂಡ್ಗಳು ಅಷ್ಟೇ, ಇದಂತಲ್ಲ ಪ್ರತಿಯೊಂದು ಬ್ರ್ಯಾಂಡ್ಗಳು ಅಷ್ಟೇ. ಫಸ್ಟ್ ಚೈನಾದಲ್ಲಿ ಟೇಸ್ಟ್ ನೋಡಿಸ್ತಾರೆ, ಆಮೇಲೆ ನಮ್ಮ ಇಂಡಿಯಾಗೆ ಸಪ್ರೇಟ್ ತಗೊಂಬರ್ತಾರೆ. ಸೊ ಆ ರೀತಿ ನಮ್ಮ ಇಂಡಿಯಾ ಸ್ವಲ್ಪ ಸ್ಪೆಷಲ್ ಆ ರೀತಿಲಿ, ಓಕೆನಾ. ಸೊ ಇದಿಷ್ಟು ಏನಂತಂದರೆ ಎಕ್ಸಾಕ್ಟ್ಲಿ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಮರ್ತುಬಿಟ್ಟಿದ್ದೆ. ಇವಾಗ ಕೆಲವೊಂದು ವರದಿ ಪ್ರಕಾರ ಏನಂತಂದರೆ ಚೈನಾಕಿನ ನಮ್ಮದೇ ಇಂಡಿಯಾ ಪಾಪ್ಯುಲೇಷನ್ ಜಾಸ್ತಿ ಐತೆ ಅಂತ ಹೇಳ್ತಾರೆ. ನಮ್ಮದು 143-142 ಕೋಟಿ ಸಮಥಿಂಗ್ ಐತೆ. ಇದಕ್ಕೆ ಬಂದ್ಬಿಟ್ಟು ನಮಗೆ ಅಂತ ಮಿನಿಮಮ್ ಬಂದ್ಬಿಟ್ಟು ಒಂದು 5-10 ಲಕ್ಷ ಪಾಪ್ಯುಲೇಷನ್ ಡಿಫ್ರೆನ್ಸ್ ಅಷ್ಟೇ. ನಮ್ಮದು ಪಾಪ್ಯುಲೇಷನ್ ಬಂದ್ಬಿಟ್ಟು ಒಂದು 5-10 ಲಕ್ಷ ಸಮಥಿಂಗ್ ಜಾಸ್ತಿ ಐತೆ ಅದರ ಚೈನಾಗಿಂತ. ಸೊ ಇದು ಲೇಟೆಸ್ಟ್ ಆಗಿ ಗೊತ್ತಾಯ್ತು. ನಾವು ಸಹ ಇದರಲ್ಲೂ ಸಹ ಇದರಲ್ಲೊಂದೇ ಕಮ್ಮಿ ಇದ್ವಿ ನಮ್ಮ ಇಂಡಿಯಾದವರು. ಸೊ ಇದರ ಸಹ ಜಾಸ್ತಿ ಆಗ್ಬಿಟ್ವಲ್ಲ, ಅದೆಲ್ಲ ಕರೋನಾ ಎಫೆಕ್ಟ್, ಏನು ಮಾಡೋಕ್ಕೆ ಬರಲ್ಲ. ಸೊ ಇದು ಬಂದ್ಬಿಟ್ಟು ನಾವೇಂತಂದರೆ ರಿಯಲ್ಮಿ 11 Pro ಸೀರೀಸ್ ಬಗ್ಗೆ. ಇಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ವಿವೋ ಕಡೆಯಿಂದ ವಿವೋ ಎಕ್ಸ್ ಫ್ಲಿಪ್ 2 ಈ ಮೊಬೈಲ್ಸ್ ಬಂದ್ಬಿಟ್ಟು ನಮಗೆ ಅಂತಂದರೆ ಚೈನಾದಲ್ಲಿ ಲಾಂಚ್ ಆಗಿದಾವೆ ಅಂತ ಹೇಳ್ಬೋದು. ಯೂಟ್ಯೂಬ್ ಜೊತೆ ಏನಂತಂದರೆ ಫೋಲ್ಡಬಲ್ ಮೊಬೈಲ್, ಪ್ಯಾಡ್ ಮೊಬೈಲ್ಸ್ ಲಾಂಚ್ ಮಾಡಿದ್ದಾರೆ. ಫಸ್ಟ್ ಫ್ಲಿಪ್ ಮೊಬೈಲ್ ಬಗ್ಗೆ ಮಾತಾಡೋಣ. ಈ ಮೊಬೈಲ್ ನೇಮ್ ಫುಲ್ ಬಂದ್ಬಿಟ್ಟು ವಿವೋ ಎಕ್ಸ್ ಫ್ಲಿಪ್ 2 ಅಂತ. ಇದರಲ್ಲಿ ಪ್ರೋಸರ್ ಬಂದ್ಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ ಕಡೆಯಿಂದ 8+ Gen 1 ಈ ಪ್ರೋಸರ್ ಯೂಸ್ ಮಾಡಿದ್ರೆ. ಇದರಲ್ಲಿ LPDDR5X RAM, ಹಾಗೆ ಬಂದ್ಬಿಟ್ಟು UFS 3.1 ಈ ಸ್ಟೋರೇಜ್ ಟೈಪ್ಸ್ ಯೂಸ್ ಮಾಡಿದ್ರೆ ಅಂತೇಳಿ. ಇನ್ನು ಲಾಟ್ ಆಫ್ ಇದೆ ಸ್ಪೆಸಿಫಿಕೇಶನ್ಸು ಇವಂತಲ್ಲ. ಬ್ಯಾಕ್ ಬಂದ್ಬಿಟ್ಟು $50 MP ಕ್ಯಾಮ್ರಾದಿಂದ ಇರುತ್ತೆ. ಈ ಥರ ಲಾಟ್ ಆಫ್ ಇದಾವೆ. ಇನ್ನು ಮಾತಾಡ್ತಾ ಹೋದರೆ ಈಗ ನೋಡ್ಕೊಬೋದು ಸ್ಕ್ರೀನ್ ಮೇಲೆ ಯಾವ್ಯಾವ ಸ್ಪೆಸಿಫಿಕೇಶನ್ಸ್ ಇದಾವಂತ. ಸೊ ಹಾಗೆ ಇದರ ಎಕ್ಸಾಕ್ಟ್ಲಿ ಪ್ರೈಸ್ ಬಂದ್ಬಿಟ್ಟು ಚೈನಾದಲ್ಲಿ ಏನಂತಂದರೆ ಅಪ್ರಾಕ್ಸಿಮೇಟ್ಲಿ 71,500 ಸಮಥಿಂಗ್ ಆ ಥರ ಲಾಂಚ್ ಮಾಡಿದರೆ. 71,600 ಸಮಥಿಂಗ್ ಲಾಂಚ್ ಮಾಡಿದ್ರೆ ನಮ್ಮ ಇಂಡಿಯಾ ಕರೆನ್ಸಿಗೆ ಕನ್ವರ್ಟ್ ಮಾಡಿದ್ರೆ. ನೋಡ್ಬೇಕು ನಮ್ಮ ಇಂಡಿಯಾದಲ್ಲಿ ಏನು ಪ್ರೈಸ್ ಇರ್ತಾರೋ ಗೊತ್ತಾ, ಇನ್ನು ಪೆಂಡಿಂಗ್ ಐತೆ. ಹಾಗೆ ನೆಕ್ಸ್ಟು ವಿವೋ ಪ್ಯಾಡ್ ಬಗ್ಗೆ ಮಾತಾಡ್ತಾರೆ. ಈ ವಿವೋ ಪ್ಯಾಡ್ ಅಂದ್ಬಿಟ್ಟು ನಮ್ಗೆ ಏನಂತಂದರೆ ಇದು ಇದರಲ್ಲಿ ಅಷ್ಟೊಂದು ಏನು ಚೆನ್ನಾಗಿತ್ತು ಅಂದರೆ ಇದರಲ್ಲಿ 10,000 mAh ಬ್ಯಾಟ್ರಿಯಿಂದ ಬರ್ತೈತೆ ಅಂತ ಹೇಳ್ಬೋದು. ಇದೊಂದು ಒಳ್ಳೆ ವಿಷಯ ನಿಜವಾಗ್ಲೂ. ಹಾಗೆ ಇದರಲ್ಲಿ ಪ್ರೋಸರ್ ಬಂದ್ಬಿಟ್ಟು MediaTek Dimensity 9000 SoE ಚಿಪ್ಸೆಟ್ ಯೂಸ್ ಮಾಡೋದು ಅಂತ ಹೇಳಿ. ಇದು ಬಂದ್ಬಿಟ್ಟು ಒಳ್ಳೆ ವಿಷಯ. ಸೊ ನೋಡೋಣ ಇದರ ಎಕ್ಸಾಕ್ಟ್ಲಿ ಪ್ರೈಸ್ ಬಂದ್ಬಿಟ್ಟು ನಮ್ಮಂತೆ 29,500 ಲಾಂಚ್ ಮಾಡಿದ್ದಾರೆ. 29,000 ಅಂದ್ರೆ ಇನ್ನು 30,000 ಅಂದ್ಕೊಳ್ಳಿ, 30,000 ಲಾಂಚ್ ಮಾಡಿದ್ರೆ ಅಂತ ಹೇಳ್ಬೋದು. ನಮ್ಮ ಇಂಡಿಯಾ ಕರೆನ್ಸಿ ಕನ್ವರ್ಟ್ ಮಾಡಿದ್ರೆ. ಹಾಗೆ ಬಂದ್ಬಿಟ್ಟು ವಿವೋ ಫೋಲ್ಡಬಲ್ ಮೊಬೈಲ್ ಇದು ಬಂದ್ಬಿಟ್ಟು ನಾವೇನಂತಂದ್ರೆ 1,07,000 ಲಾಂಚ್ ಆಗುತ್ತೆ. ಇದರಲ್ಲಿ ಪ್ರೋಸರ್ ಬಂದ್ಬಿಟ್ಟು ಎಕ್ಸಾಕ್ಟ್ಲಿ. ಹಾಗೆ ಇದರಲ್ಲಿ ಪ್ರೋಸರ್ ಬಂದ್ಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ ಕಡೆಯಿಂದ 8 Gen 2 ಈ ಪ್ರೋಸರ್ ಇರುತ್ತಂತ ಎಲ್ಲರೂ ಗೆಸ್ ಮಾಡಿರ್ತಾರೆ. ನಿಜವಾಗ್ಲೂ ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ ಕಡೆಯಿಂದ 8 Gen 2 ಈ ಪ್ರೋಸರ್ ಇದೆ ಅಂತ ಹೇಳ್ಬೋದು. ಸೊ ಇದರಲ್ಲಿ ಅಗ್ರೆಸಿವ್ ಪರ್ಫಾರ್ಮೆನ್ಸ್ ಅಂದರೆ ಸ್ಪೆಸಿಫಿಕೇಶನ್ಸ್ ಇದಾವೆ ಅಂತ ಹೇಳ್ಬೋದು. ಒನ್ ಆಫ್ ದ ಬೆಸ್ಟ್ ಮೊಬೈಲ್ಸ್. ನೋಡ್ಬೇಕು ನಮ್ಮ ಇಂಡಿಯಾದಲ್ಲಿ ಯಾವತ್ತು ಅಂತ ಕಾಯಬೇಕಿದೆ. ಸೊ ಇದು ಬಂದ್ಬಿಟ್ಟು ನಮ್ಮ ಅಂತಂದರೆ ವಿವೋ ಕಡೆಯಿಂದ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಟ್ವಿಟರ್ ಕಡೆಯಿಂದ ಒಂದು ನಾವು ಟಾಪಿಕ್ ಮಾತಾಡಿದ್ವಿ. ಏನಂತ, ಸೊ ಲಿಬ್ರಮ್ ಜೇಮ್ಸ್ ಅವರು ಸ್ಟೀಫನ್ ಕಿಂಗ್ ಇವರು ಏನಂತಂದರೆ ನಾವು ಯಾವುದೇ ರೀತಿಯಲ್ಲಿ ಬ್ಲೂ ಮಾರ್ಕ್ಗೆ ಅಮೌಂಟ್ ಕಳ್ಸೋಕ್ಕಲ್ಲ. ಅದು ಆ್ಯಕ್ಚುಲಿ ನಮಗೆ ಫ್ರೀಯಾಗಿ ಬರಬೇಕು. ಐಡೆಂಟಿಟಿ ಬ್ಲೂ ಟಿಕ್ ಅಲ್ವಾ, ಅದು ಎಲ್ಲರಿಗೂ ಫ್ರೀಯಾಗಿ ಬರಬೇಕು. ಯಾರು ಸೆಲೆಬ್ರಿಟೀಸ್ ಇದ್ದಾರೋ ಅವರಿಗೆಲ್ಲ ಫ್ರೀಯಾಗಿ ಬರಬೇಕು. ಬಟ್ ಇದಕ್ಕೆ ನಾವು ಯಾವುದೊಂದು ಅಮೌಂಟ್ ಕಟ್ಟೋಕ್ಕಲ್ಲ ಅಂತ ಆ ರೀತಿಯಲ್ಲಿ ಅವಲೇ ಮಾತಾಡಿದ್ರು ಅಂತ ಹೇಳಿದ್ದೆ, ಓಕೆನಾ. ಸೊ ಇದಕ್ಕೆ ಏನಂತಂದರೆ ಎಲಾನ್ ಮಸ್ಕ್ ಅವ್ರು ಹೇಳಿದ್ದಾರೆ. ಸೊ ಅವರು ಸಹ ಹೇಳಿದ್ದಾರೆ ಏನಂತ, ಇವರು ಲಿಬ್ರಮ್ ಜೇಮ್ಸ್ ಹಾಗೆ ಸ್ಟೀಫನ್ ಕಿಂಗ್ ಇವ್ರ ಜೊತೆ ಇನ್ನೂ ಭಾಳ ಜನ ಇದಾರಲ್ವಾ, ಅವ್ರು ಇರಲೇಬೇಕು ಟ್ವಿಟರ್ನಲ್ಲಿ ಇದ್ರೆ ಒಂದು ವ್ಯಾಲ್ಯೂಬು. ಸೊ ಅದಕ್ಕಾಗಿ ಅವ್ರಿಗೆ ಸಪ್ರೇಟಾಗಿ ನಾನೇ ಅಮೌಂಟ್ ಪೇ ಮಾಡ್ತೀನಿ. ಟ್ವಿಟರ್ಗೆ ನಾನೇ ಅಮೌಂಟ್ ಪೇ ಮಾಡ್ತೀನಿ ಅವ್ರಿಗೆ, ಬ್ಲೂಟಿಕ್ಗೆ. ಸೊ ಅವ್ರು ಇರಬೇಕು ಟ್ವಿಟರಲ್ಲಿ ಇದ್ದರೆ ಮಾತ್ರ ಒಂದು ವ್ಯಾಲ್ಯೂ ಅಂತ ಆ ರೀತಿಯಲ್ಲಿ ಮಾತಾಡಿದ್ದಾರೆ. ಸೊ ಆ ಥರ ಫ್ರೀ ಅಮ್ಮಂಗಿಲ್ಲ. ಆ್ಯಕ್ಚುಲಿ ಫ್ರೀ ಅಂತಲೇ ಅನ್ಕೋಬೇಕು ಆ್ಯಕ್ಚುಲಿ. ಯಾಕಂದರೆ ಎಲಾನ್ ಮಸ್ಕ್ ಅವ್ರದ್ದೇ ಎಲ್ಲ ಕತೆ. ಅದರಲ್ಲಿ ಇವರೇನು ದುಡ್ಡು ಏನೇನು ಪೇ ಮಾಡ್ತಾರೆ. ಸೊ ಆ ರೀತಿಯಲ್ಲಿ ಅಷ್ಟೇ. ಜಸ್ಟ್ ಏನಂತಂದರೆ ಇವ್ರ ಬದಲಾಗಿ ಏನಂತ ಸ್ಟೀಫನ್ ಕಿಂಗು ಲಿಬ್ರಮ್ ಜೇಮ್ಸ್ ಬದಲಾಗಿ ಏನಂತಂದ್ರೆ ಇವರು ಎಲಾನ್ ಮಸ್ಕ್ ಅವ್ರು ಏನಂತಂದರೆ ಅಮೌಂಟ್ ಪೇ ಮಾಡ್ತೀವಿ ಅಂತ ಆ ರೀತಿಯಲ್ಲಿ ಮಾತಾಡಿದ್ದಾರೆ. ಸೊ ಕೆಲವೊಂದು ಸೆಲೆಬ್ರಿಟೀಸ್ಗೆ ಅಷ್ಟೇ, ನಮ್ಮ ಇಂಡಿಯಾದಲ್ಲಿ ಯಾರಿಗೂ ಫ್ರೀ ಇಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಎಲ್ಲರೂ ಅಮೌಂಟ್ ಕಟ್ಟಲೇಬೇಕು, ಓಕೆನಾ. ಸೊ ಇದು ಬಂದ್ಬಿಟ್ಟು ನಮಗೆ ಅಂತಂದರೆ ಲೇಟೆಸ್ಟ್ ಆಗಿ ಟ್ವಿಟರ್ನಲ್ಲಿ ಎಲಾನ್ ಮಸ್ಕ್ ಅವರು
ಒಂದು ಪದಗಳನ್ನು ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಸಲ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮ್ಮ ಅಂತ ಅಮಿತಾಬ್ ಬಚ್ಚನ್. ಇವ್ರ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ ಬ್ರೋ, ಪ್ರತಿಯೊಬ್ಬರು ಗೊತ್ತು. ಇಂಡಿಯಾದಲ್ಲಿ ಯಾರು ವರ್ಲ್ಡ್ನಲ್ಲಿ ಸಹ ಗೊತ್ತಾಯ್ತು ಅಮಿತಾಬ್ ಬಚ್ಚನ್ ಯಾರು ಅಂತ, ಗೊತ್ತಿಲ್ಲದವ್ರು ಯಾರಿಲ್ಲ. ಸೊ ಇವ್ರೇನಂತ ಲೇಟೆಸ್ಟ್ ಆಗಿ ಒಂದು ಟ್ವಿಟರ್ನಲ್ಲಿ ಟ್ವೀಟ್ ಮಾಡಿದಾರೆ ಬ್ಲೂಟಿಕ್ ಬಗ್ಗೆ, ಬ್ಲೂಟಿಕ್ ವೆರಿಫೈ ಮಾಡೋ ಬಗ್ಗೆ. ಏನಂತಂದ್ರೆ ಲಾಸ್ಟಿಗೆ ಅವ್ರು ಪಾಪ ಅಮೌಂಟ್ ಪೇ ಮಾಡಿದಂಗೆ ಅದರ ಅಮೌಂಟ್ ಪೇ ಮಾಡಿದ್ರೆ ಅಂತ ಒಂಥರ ನೋಟಿಫೈ ನೋಡಿಸ್ತೈತೆ, ಇನ್ನು ಕೆಲವು ದಿನ ವೇಟ್ ಮಾಡ್ಬೇಕು ನೀವು. ಸೊ ಆವಾಗ ಏನಂತ ನಿಮಗೆ ಬ್ಲೂಟಿಕ್ ಮಾರ್ಕ್ ಬರ್ತಾ ಅಂತ ಆ ರೀತಿ ಎಲ್ಲ ಸಮಥಿಂಗ್ ನೋಟಿಫಿಕೇಶನ್ ನೋಡ್ತಿದ್ದಂಗೆ ಐತೆ. ಪಾಪ ಅದನ್ನು ತಾಳಾರ್ದ ಟ್ವೀಟ್ ಮಾಡಿದಾರೆ ಅಮಿತಾಬ್ ಬಚ್ಚನ್ ಅವರು. ಲಾಸ್ಟಿಗೆ ನಮ್ಮ ಟಿಕ್ ದುಡ್ಡು ತಗೊಳ್ರಿ ಬ್ರೋ, ದುಡ್ಡು ತಗೊಂಡಾಗ ನಮ್ಮ ಬ್ಲೂ ಟಿಕ್ ಮಾರ್ಕ್ ನಮ್ಗೆ ವಾಪಸ್ ಕೊಡ್ರಿ ಅಂತ ಆ ರೀತಿಯಲ್ಲಿ ಸ್ವಲ್ಪ ರ್ಯಾಶ್ ಆಗಿ ಹೇಳಿದ್ದಾರೆ. ರ್ಯಾಶ್ ಆಗಿ ಹೇಳಿ ಯಾರಿದ್ರೆ ಗೊತ್ತಾ ಬೇಡಿಕೊಂಡಾರ ನಿಜವಾಗ್ಲು. ಏನಂತಂದ್ರೆ ಜಸ್ಟ್ ನಿಮ್ಗೆ ಖಾಲಿ ಬೀಳ್ತೀನಿ ನಮ್ಮ ಲೆಕ್ಕಕ್ಕೆ ಬೇಡಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಲಾಸ್ಟಿಗೆ ಮಂಡಿ ಊರಿ ಕೈ ಮುಗಿತೀನಿ, ನಮ್ಮ ಬ್ಲೂ ಟಿಕ್ ಮಾರ್ಕ್ ನಮಗೆ ಕೊಡ್ರಿ ಅಂತ ಆ ರೀತಿ ಎಲ್ಲ ಮಾತಾಡಿದ್ದಾರೆ. ನಿಜವಾಗ್ಲು ಇದು ಬಂದ್ಬಿಟ್ಟು ದೊಡ್ಡ ಶಾಕಿಂಗ್ ವಿಷಯ. ಈ ಥರ ಸೆಲೆಬ್ರಿಟಿ ಅವರು ಈ ಥರ ಮಾತುಗಳು ಮಾತಾಡ್ಬೋದು ಆ್ಯಕ್ಚುಲಿ ಜಸ್ಟ್ ವೆರಿಫೈ ಮಾಡೋಕ್ಕೆ. ಅವ್ರು ಎದಕ್ಕಾಗಿ ವೆರಿಫೈ ಮಾಡೋಕ್ಕೆ ಇಂಪಾರ್ಟೆಂಟ್ ಅಂತಂದರೆ, ನಮ್ಮ ಜನಗಳು ನಮ್ಮನ್ನು ಸೆಲೆಬ್ರಿಟೀಸ್ನ ಐಡೆಂಟಿಫೈ ಮಾಡಬೇಕು, ಯಾರು ನಿಜವಾದ ಅಮಿತಾಬ್ ಬಚ್ಚನ್ ಅದೆಲ್ಲ ಗೊತ್ತಾಗಬೇಕಂತಂದರೆ ಈ ಬ್ಲೂ ವೆರಿಫೈಡ್ ಮಾಡೋಕ್ಕೆ ಇರಲೇಬೇಕಂತ. ಸೊ ಆ ರೀತಿಯಲ್ಲಿ ಓಕೆನಾ ಸ್ವಲ್ಪ ಬೇಡಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಇದಕ್ಕಿನ್ನ ಏನು ರೆಸ್ಪಾಂಡ್ ಮಾಡಿಲ್ಲ ಅವ್ರು. ಏನಂತಂದು ಟ್ವಿಟರ್ ಓಪನ್ ಮಾಡಿದರೆ ಅಲ್ಲಿ ಏನಂತ ಜಸ್ಟ್ ವೇಟಿಂಗ್ ನೋಟಿಫಿಕೇಶನ್ ನೋಡಿಸ್ತೈತಂತೆ. ಸೊ ಏನು ಮಾಡೋಕ್ಕೆ ಬರೋಕ್ಕಲ್ಲ, ನೋಡೋಣ. ಒಂಥರ ಫುಲ್ ಬೇಡಿಕೊಂಡಿದ್ದಾರೆ ಬ್ರದರ್. ಇದರಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮ್ಮ ಗೂಗಲ್ ಕಡೆಯಿಂದ ಗೂಗಲ್ ಪಿಕ್ಸೆಲ್ ಫೋಲ್ಡಬಲ್ ಮೊಬೈಲ್. ಈ ಮೊಬೈಲ್ಸ್ ಬಗ್ಗೆ ಆಲ್ರೆಡಿ ಮಾತಾಡಿದ್ವಿ. ಸೊ ಈ ಮೊಬೈಲ್ಸ್ ಬಂದ್ಬಿಟ್ಟು ಏನಂತಂದರೆ ಇವಾಗ ಲೈವ್ ಇಮೇಜಸ್ ಹೊರಗಡೆ ಬಂದವೆ, ಲೈವ್ ಇಮೇಜ್ ಬಂದವೆ ಅಥವಾ ವೀಡಿಯೋಸ ಲೀಕ್ ಆಗೈತೆ. ನೀವು ನೋಡ್ಬೋದು ಯಾವ ಥರ ಐತೆ ಅಂತ. ಇದನ್ನು ಓಪನ್ ಮಾಡಿದ್ರೆ ಮಾತ್ರ ಒಳಗಡೆ ಬೆಜಲ್ಸ್ ಮಾತ್ರ ಭಾಳಷ್ಟು ಆಗಲೇದವು ಬ್ರದರ್. ನೋಡೋಣ, ನನಗೆ ಭಾಳಷ್ಟು ಶಾಕ್ ಆಗ್ತೈತೆ. ಬೆಜಲ್ಸ್ ಭಾಳಷ್ಟು ತಿನ್ನರ್ ಇರಬೇಕು, ಬಟ್ ಅಂತಂದರೆ ಹೆವಿ ಆಗಿದಾವೆ ಬೆಜಲ್ಸ್. ಬೇರೆ ಫೋಲ್ಡಬಲ್ ಮೊಬೈಲ್ಸ್ ಕಂಪೇರ್ ಮಾಡಿದ್ರೆ ಬೆಜಲ್ಸ್ ಮಾತ್ರ ಭಾಳಷ್ಟು ದಪ್ಪ ಇದಾವೆ ಇದು. ಸೊ ಇದು ಪ್ರಾಬ್ಲಮ್. ನನಗೆ ಬೆಜಲ್ಸ್ ಜಾಸ್ತಿ ಇದ್ರೆ ಮಾತ್ರ ಇದೊಂದು ಆಕ್ಸೆಪ್ಟಬಲ್ ಅಲ್ಲ ಪ್ರೈಸ್. ಆ್ಯಕ್ಚುಲಿ ಇವ್ರು ಹೇಳಿದ ಪ್ರಕಾರ ಅಂತಂದರೆ ಗೂಗಲ್ ಪಿಕ್ಸೆಲ್ ಮೊಬೈಲ್ಸ್ ಬಂದ್ಬಿಟ್ಟು 1,45,000 50,000 ಲೆಕ್ಕದಲ್ಲಿ ಅಂತ ಅಮೌಂಟ್ ಇಕ್ತೀವಿ ಅಂತ ಆ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಬಟ್ ಈ ಥರ ಬೆಜಲ್ಸ್ ಕೊಟ್ಟರೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಬಟ್ ಈ ರೀತಿಯಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಗೂಗಲ್ ಕಡೆಯಿಂದ ಟೆನ್ಸರ್ G2 ಈ ಪ್ರೊಸೆಸರ್ ಬಿಲ್ಡ್ ಮಾಡ್ತೀವಿ ಅಂತ ಆ ರೀತಿಯಲ್ಲಿ ಹೇಳ್ತಿದ್ದಾರೆ. ಸೊ ನೋಡಬೇಕು, ಒಂಥರ ಒಳ್ಳೆ ಡಿಸೈನಿಂದ ಅದು ಅಂದರೆ ಭಾಳಷ್ಟು ತಿನ್ ಬೆಜಲ್ಸ್ ಇಂದ ತಾಮಂದ್ರೆ ಸ್ವಲ್ಪ ಅಟ್ರಾಕ್ಟಿವ್ ಇದ್ದರೆ ಏನಾದರೂ ಮಾಡ್ಬೋದು. ಸೊ ಇದು ಇಂಜಸ್ ಒಂದು ಲೆವೆಲ್ಗೆ ಇದಾವೆ. ನೋಡೋಣ ಇನ್ನು ಯಾವಾಗ ಗೊತ್ತಾಗುತ್ತೆ ಮುಂದೆ, ಯಾವಾಗ ಯಾವ ಲೆಕ್ಕದಲ್ಲಿ ಲಾಂಚ್ ಆಗುತ್ತಾ ಅಂತ. ಸೊ ಇದು ಬಂದ್ಬಿಟ್ಟು ನಮಗೆ ಅಂತಂದರೆ ಲೈವ್ ವಿಡಿಯೋ ಫ್ರಮ್ ಗೂಗಲ್ ಪಿಕ್ಸೆಲ್ ಫೋಲ್ಡಬಲ್ ಮೊಬೈಲ್ ಕಡೆಯಿಂದ. ಇದರಲ್ಲಿ ನೆಕ್ಸ್ಟ್ ನ್ಯೂಸ್ ನೋಡೋಣ ಜಿಯೋ ಕಡೆಯಿಂದ ಜಿಯೋ ಸಿನಿಮಾ. ಇದ್ರ ಬಗ್ಗೆ ನಾವು ಪ್ರತ್ಯೇಕವಾಗಿ ಹೇಳೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಪ್ರೆಸೆಂಟ್ ಇವಾಗ ಏನೋ ಫುಲ್ ಟ್ರೆಂಡಿಂಗ್ ಜಿಯೋ ಸಿನಿಮಾ. ಯಾಕಂದರೆ IPL ಅಪ್ಪ ಮೊನ್ನೆ CSK RCB ಆಯ್ತಲ್ಲ, ಮಿನಿಮಮ್ ಬಂದ್ಬಿಟ್ಟು ಅಲ್ಲಿ ಇದು ಒಂದು ಒಳ್ಳೆ ಟ್ರೈನಿಂಗ್ ಸ್ಟಾರ್ಟ್ ಮಾಡಿಬಿಡ್ತು. ಮಿನಿಮಮ್ ಬಂದ್ಬಿಟ್ಟು ಅವತ್ತು ಮ್ಯಾಚ್ 2.4 CR ಅಂದರೆ 2.5 ಕೋಟಿ ಜನ ಅಂತ ಮಿನಿಮಮ್ ಅವತ್ತು ಲೈವ್ ಮ್ಯಾಚಸ್ ನೋಡಿದ್ದಾರೆ ಅಂತ ಹೇಳ್ಬೋದು ಇದು ಜಿಯೋ ಸಿನಿಮಾದಲ್ಲಿ. ದೊಡ್ಡ ಲೆಕ್ಕ ನಿಜವಾಗ್ಲು. ಅದು ಇನ್ನು ಸ್ಟಾರ್ ಸ್ಪೋರ್ಟ್ಸ್ ಅದೆಲ್ಲ ವ್ಯೂವರ್ಸ್ ಬಿಟ್ಟು ಏನಂತಂದ್ರೆ ಜಸ್ಟ್ ಜಿಯೋ ಸಿನಿಮಾದಲ್ಲಿ ಅವ್ರು ಸಹ ನೋಡಿಬಿಟ್ಟಿದ್ರೆ ಏನಂತ ಫುಲ್ ಜಿಯೋ ಸಿನಿಮಾ ಅಳ್ಳಾಡುತ್ತಿತ್ತೇನೋ ಗೊತ್ತಿಲ್ಲ. ಸೊ ಇದು ಮ್ಯಾಟ್ರ್ ಬಿಟ್ಟಾಕ್ಬಿಡ್ರಿ. ಏನಂತ ಜಿಯೋ ಸಿನಿಮಾದಲ್ಲಿ ಅಂತ ಇಷ್ಟು ದಿವಸ ನಾವು IPL ನೋಡ್ತಿದ್ವಿ. ಇನ್ನು IPL ಆಗಿದ ತಕ್ಷಣ ಅಂತಂದರೆ ಜಿಯೋ ಸಿನಿಮಾನ ಜಿಯೋ ಊಟ ರೀತಿ ಅಂತ ಅಂದರೆ ಹೆಸರನ್ನ ಚೇಂಜ್ ಮಾಡ್ತೀವಿ ಅಂತ ಆ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಹಾಗೆ ಬಂದ್ಬಿಟ್ಟು ಈ ಜಿಯೋ ಸಿನಿಮಾದಲ್ಲಿ ವೆಬ್ ಸೀರೀಸ್ ಬರ್ತಾವಂತೆ. ಓಕೆನಾ, ಇವಾಗ ನೋಡ್ತೀವಿ ನೆಟ್ಫ್ಲಿಕ್ಸಲ್ಲಿ ಯಾವ ಥರ ಬರ್ತವೆ ವೆಬ್ ಸೀರೀಸ್, ಸೇಮ್ ಆ್ಯಸ್ ಇಟ್ ಈಸ್ ಬರ್ತಾವೆ ಅಂತ ಹೇಳ್ತಿದ್ದಾರೆ. ಹಾಗೆ ಇದರಲ್ಲಿ ಎಂಟ್ರಿ ಫೀಸ್ ಬಂದ್ಬಿಟ್ಟು ಸಬ್ಸ್ಕ್ರಿಪ್ಷನ್ನು 99 ರೂಪಾಯಿ ಆ ರೀತಿಯೆಲ್ಲ ಇಕ್ತೀವಿ ಅಂತ ಹೇಳ್ತಿದ್ದಾರೆ. 99 ರೂಪೀಸ್ ಇರ್ತಾರೆ ಅಂತ ಆ ರೀತಿಯಲ್ಲಿ ಹೇಳ್ತಿದ್ದಾರೆ. ನೋಡೋಣ, ಬಂದರೆ ಒಳ್ಳೆ ವಿಷಯನೇ. ಒಂಥರ ಕ್ಲಾರಿಟಿ ಚೆನ್ನಾಗೈತೆ. ಬಟ್ ಅಂತಂದರೆ ಸ್ವಲ್ಪ ನಾವು ಕ್ವಾಲಿಟಿ ಇಂಪ್ರೂವ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನೆಟ್ ಮಾತ್ರ ಪೀಕ್ಸ್ನಲ್ಲಿ ಹೋಗುತ್ತೆ, ಇದಂತೂ ತಿಳ್ಕೊಳ್ರಿ ಪ್ರತಿಯೊಬ್ಬರು. ಸೊ ಈ ನೋಡ್ಬೋದು ಇನ್ನು ಕೆಲವೇ ದಿನದಲ್ಲಿ ಏನಂತಂದರೆ ಈ IPL ಆಗಿದ ತಕ್ಷಣ ನಮಗೆ ಅಂತಂದರೆ ಇದು ಜಿಯೋ ಸಿನಿಮಾದಲ್ಲಿ ವೆಬ್ ಸೀರೀಸ್ ನೋಡ್ಬೋದು. ಸೊ ನೋಡಿರಲ್ಲ ಫ್ರೆಂಡ್ಸ್, ಇವು ಬಂದ್ಬಿಟ್ಟು ಇವತ್ತಿನ ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಅಂತ ನನಗೆ ಅನಿಸಿದ್ದು. ಈ ಟೆಕ್ ನ್ಯೂಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕೆಳಗೆ ಕಾಮೆಂಟ್ನ ತಿಳಿಸಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದರ ಡೈಲಿ ಟೆಕ್ ಅಪ್ಡೇಟ್ಸ್ ನಮ್ಮ ಟೆಕ್ ಮಂಚ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಲೈಕ್ ಕೊಟ್ಟರೆ ಮೋಟಿವೇಶನ್ ಅಂತ ಫೀಲ್ ಆಗಿ ನಾನು ಇದರ ಡೈಲಿ ಟೆಕ್ ಅಪ್ಡೇಟ್ಸ್ ನಮಗೆ ಟ್ರೈ ಮಾಡ್ತಾನೆ ಇರ್ತೀನಿ ನಿಮಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್ ನಾವು.